ಓಂ ನಮಃ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ಎಲ್ಲ ವೀಕ್ಷಕ ಬಂಧುಗಳೇ, ಬಸವ ಟಿವಿಯನ್ನು ಪೋಷಣೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ದಾಸೋಹಿಗಳೇ, ಹಿತೈಷಿಗಳೇ, ಬಸವ ಭಕ್ತರೇ, ಬಸವ ಅನುಯಾಯಿಗಳೇ, ನಿಮ್ಮೆಲ್ಲರಿಗೂ ನನ್ನ ಭಕ್ತಿಪೂರ್ವಕವಾದಂತಹ ನಮಸ್ಕಾರಗಳು, ಶರಣಾರ್ಥಿ. ಬಂಧುಗಳೇ, ಇವತ್ತು ನಮಗೆ ಬಹಳ ಸಂತೋಷ ಆಗ್ತಾ ಇರ್ತಕ್ಕಂಥ ಒಂದು ದಿನ ಆಗಿದೆ. ಕಾರಣ ನಿಮ್ಮೆಲ್ಲರ ಸಹಕಾರದಿಂದ, ನಿಮ್ಮೆಲ್ಲರ ಸಂಕಲ್ಪ ಶಕ್ತಿಯಿಂದ ಬಸವ ಟಿವಿ 5 ವರ್ಷಗಳನ್ನು ತುಂಬಿಸಿ 6ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇರ್ತಕ್ಕಂಥ ಈ ಶುಭ ಸಂದರ್ಭ ನಮ್ಮ ಜೀವನದಲ್ಲಿ ಒಂದು ಅತಿದೊಡ್ಡ ಮೈಲಿಗಲ್ಲಾಗಿದೆ. ಸಾಧನೆಯ ಹಾದಿಯಲ್ಲಿ ಬಸವ ಟಿವಿ ಸಾಗ್ತಾ ಇದೆ ಅಂತಕ್ಕಂಥ ಒಂದು ಆತ್ಮಸಂತೋಷ ನಮಗಾದರೂ ಆಗ್ತಾಯಿದೆ. ಇದಕ್ಕೆಲ್ಲ ಕಾರಣ ನೀವು ಬಸವ ಟಿವಿಯನ್ನು ನಿರಂತರವಾಗಿ ವೀಕ್ಷಣೆ ಮಾಡ್ತಾ ನಿಮ್ಮ ಆಶೀರ್ವಾದ, ನಿಮ್ಮ ಹಾರೈಕೆ ನಮಗೆ ಉತ್ತೇಜನ ಕೊಟ್ಟು ಆ ಉತ್ತೇಜನ ಎಲ್ಲಿಯೂ ಸಹ ಕಡಿಮೆ ಆಗದಂತೆ ನಮಗೆ ಉತ್ಸಾಹವನ್ನು, ಹುಮ್ಮಸ್ಸನ್ನು ತುಂಬಿ ಈ ಬಸವ ಟಿವಿ ಇಲ್ಲಿಯವರೆಗೆ ನಡ್ಕೊಂಡು ಬಂದಿದೆ. ಬಂಧುಗಳೇ, ಬಸವ ಟಿವಿ 2018 ಜನವರಿ 26ರಂದು, ಅಂದರೆ ಗಣರಾಜ್ಯೋತ್ಸವ ದಿನದಂದು ಇದು ಪ್ರಾರಂಭ ಆಯಿತು. 2018ರಲ್ಲಿ ಪ್ರಾರಂಭ ಆಗಬೇಕಾದ್ರೆ ಅದರ ಹಿಂದೆ 2 ವರ್ಷ ಸತತ ನಿರಂತರ ಕೆಲಸಗಳು ನಡೆದಿದೆ. ನಾವು ಒಂದು ಟಿವಿಯನ್ನು ಪ್ರಾರಂಭ ಮಾಡಬೇಕಾದ್ರೆ ಯಾವ ಅನುಭವವೂ ಇಲ್ಲದೆ ಈ ದೃಶ್ಯ ಮಾಧ್ಯಮಕ್ಕೆ ಪ್ರವೇಶ ಮಾಡೋದು ಅಂದರೆ ಒಂದು ಭಯಂಕರವಾದಂತಹ ಒಂದು ವಿಚಾರ ಅಂತಲೇ ಹೇಳ್ಬೋದು. ನಾವು ಇವತ್ತು ನೆನೆಸ್ಕೊಂಡ್ರೆ ನಮಗೆ ಭಯ ಆಗುತ್ತೆ. ಆ ಒಂದು ಪ್ರವೇಶ ಮಾಡಿದ್ದು ನಮಗೆ ಎದುರಾದಂತಹ ಕಷ್ಟಗಳನ್ನು, ನಷ್ಟಗಳನ್ನು, ನೋವುಗಳನ್ನು, ನಲಿವುಗಳನ್ನು ಅನುಭವಿಸಿದ್ದು, ಇವೆಲ್ಲವನ್ನು ಕೂಡ ನೆನೆಸ್ಕೊಂಡ್ರೆ ಬಹಳ ಸಂತೋಷವೂ ಆಗುತ್ತೆ. ಅಷ್ಟೇ ಎಲ್ಲೋ ಒಂದು ಕಡೆ ನಾವು ಇದನ್ನೆಲ್ಲ ಮಾಡಿದ್ವಾ, ಇದು ನಮ್ಮ ಕೈಯಿಂದ ಆಯ್ತಾ ಅನ್ನುವಂತಹ ಅನುಮಾನನೂ ಕೂಡ ನಮಗೆ ಬರ್ತದೆ. ಯಾವುದೋ ಒಂದು ಅಗೋಚರ ಶಕ್ತಿ, ಅಂದರೆ ಆ ಶಿವಶಕ್ತಿ, ಆ ಬಸವಣ್ಣನವರ ಸಂಕಲ್ಪ, ಶರಣರ ಸಂಕಲ್ಪ ಇವತ್ತು ಈ ಬಸವ ಟಿವಿ ನಡೆಸ್ಕೊಂಡು ಹೋಗ್ತಾ ಇದೆ. ನಾವು ಸಾಮಾನ್ಯ ಜನ, ಸಾಮಾನ್ಯರಲ್ಲಿ ಸಾಮಾನ್ಯರಾಗಿರ್ತಕ್ಕಂಥ ನಾವು ಬಸವ ಟಿವಿಯನ್ನು ನಡೆಸ್ತೀವಿ ಅಂತಂದರೆ ಅದು ನಂಬಲಾರದ ಮಾತು. ಆ ದಿವ್ಯ ಶಕ್ತಿ ನಮ್ಮನ್ನು ಮಧ್ಯದಲ್ಲಿ ತೋರಿಕೆಗಾಗಿ ಇಟ್ಕೊಂಡು ಇಂತಹ ಬೃಹದಾಕಾರದ ಈ ಒಂದು ಕೆಲಸವನ್ನು ಆ ಶಕ್ತಿ ಮಾಡಿಸ್ತಾ ಇದೆ. 2016ರಲ್ಲಿ ಇದರ ಕಾರ್ಯಚಟುವಟಿಕೆಗಳು ಪ್ರಾರಂಭ ಆಯಿತು. 18ರಲ್ಲಿ ಅತ್ಯಂತ ಪ್ರಭಾವಿ ಕೆಲಸಗಳನ್ನು ನಾವು ಮಾಡುವಂತಹ ಒಂದು ವ್ಯವಸ್ಥೆಗೆ ಬಂದ್ವಿ. ಅದರ ಪ್ರತಿಫಲ ಜನವರಿ 26 ಗಣರಾಜ್ಯೋತ್ಸವದಂದು ಈ ಬಸವ ಟಿವಿ ಲಾಂಚ್ ಆಯಿತು. ಬಸವ ಟಿವಿ ಲಾಂಚ್ ಆದಾಗ ಬಸವ ಟಿವಿಯನ್ನು ಸದಾಶಿವನಗರ ಅನ್ನುವಂತಹ ಒಂದು ಪ್ರತಿಷ್ಠಿತ ಬಡಾವಣೆ, ಬೆಂಗಳೂರಲ್ಲಿ ಒಂದು ಪ್ರತಿಷ್ಠಿತ ಬಡಾವಣೆ,
ಯಾಕೆಂದರೆ ಬಸವಣ್ಣನವರ ವ್ಯಕ್ತಿತ್ವಕ್ಕೆ, ಬಸವಣ್ಣನವರ ವಿಶ್ವಮಾನವ ಸಂದೇಶಕ್ಕೆ ಅನುಗುಣವಾಗಿ ನಾವು ಬೆಂಗಳೂರು ಅಂದರೆ ರಾಜಧಾನಿ, ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಸದಾಶಿವನಗರದಲ್ಲಿ ಪ್ರಾರಂಭ ಮಾಡಿದ್ವಿ. ಅದರ ಬಾಡಿಗೆ 1,60,000 ರೂಪಾಯಿ ತಿಂಗಳಿಗೆ ಬಾಡಿಗೆ. ನಾವು ಒಂದೇ ಬಾರಿಗೆ ರಾಜ್ಯದ ಎಲ್ಲ ಕೇಬಲ್ ಟಿ ವಿಗಳು ಮತ್ತು ಸ್ಯಾಟಲೈಟು ಎಲ್ಲ ತೊಗೊಂಡ್ಬಿಟ್ವಿ. ಎಲ್ಲ ತೊಗೊಂಡ ಮೇಲೆ ಇಡೀ ರಾಜ್ಯ, ದೇಶ, ವಿದೇಶಗಳಲ್ಲಿ ಎಲ್ಲ ಕಡೆ ಹೊರಟೋಯ್ತು. ಆದರೆ ನಮಗೆ ಆಗುವಂತಹ ಖರ್ಚಿನ ಬಗ್ಗೆ ನಮಗೆ ಮುನ್ನೆಚ್ಚರಿಕೆ ಇರಲಿಲ್ಲ. ನಾವು ಅನುಭವ ಇಲ್ಲದೆ ಹೋದಾಗ ಅನೇಕ ಆಘಾತಗಳನ್ನು ಅನುಭವಿಸ್ಬೇಕಾಗತ್ತೆ. ಅನುಭವಿಸಿದ್ವಿ. ಅನೇಕ ನಷ್ಟಗಳನ್ನು ಸಹ ಅನುಭವಿಸಿದ್ವಿ. ಆದರೆ ನಾವು ಎಲ್ಲೋ ಒಂದು ಕಡೆ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ. ಅದು ಏನು ನಿರೀಕ್ಷೆ ಅಂತಂದರೆ, ಮಠಗಳು ನಮ್ಮ ಸಹಾಯಕ್ಕೆ ನಿಲ್ತವೆ, ಸಮಾಜ ನಮ್ಮ ಸಹಾಯಕ್ಕೆ ನಿಲ್ಲುತ್ತೆ, ಸಂಘ ಸಂಸ್ಥೆಗಳು ನಮಗೆ ಸಹಾಯಕ್ಕೆ ನಿಲ್ತವೆ ಅನ್ನುವಂತಹ ಅತಿದೊಡ್ಡ ಆಕಾಂಕ್ಷೆಯನ್ನು ಇಟ್ಕೊಂಡು, ಭರವಸೆಯನ್ನು ಇಟ್ಕೊಂಡು ನಾವು 1 ವರ್ಷ ಸ್ಯಾಟಲೈಟು ನಡೆಸಿದ್ವಿ. ಆ ಸ್ಯಾಟಲೈಟಲ್ಲಿ ನಮಗೆ ಹೆಚ್ಚು ಕಡಿಮೆ ಒಂದು 12 ಕೋಟಿ ರೂಪಾಯಿ ಹೊರಟೋಯ್ತು. ಕೊನೆಗೆ ನಾವು ಜನಗಳ ಹತ್ರ ಹೋಗಿ ನಾವು ಕೈಯೊಡ್ಡಿದ್ವಿ. ಯಾಕೆಂದರೆ ಸಮಾಜದಿಂದ ಸಮಾಜಕ್ಕೋಸ್ಕರ ನಡಿಬೇಕಾಗಿರ್ತಕ್ಕಂಥ ಧಾರ್ಮಿಕ ಚಾನಲ್ ಇದು. ಈ ಧಾರ್ಮಿಕ ಚಾನಲ್ನ ಯಾವುದೋ ಒಂದು ಕೈ ನಡೆಸುತ್ತೆ ಅಂತಂದರೆ ಅದು ಸಾಧ್ಯವಾಗದ ಮಾತು. ಇದು ಲಕ್ಷಾಂತರ ಕೈಗಳು ಒಂದಾಗಿ ಕೈ ಹಿಡಿದು ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನು ನಮ್ಮ ಕುಟುಂಬ ಪ್ರಾರಂಭ ಆಯಿತು. ನಮ್ಮ ಕುಟುಂಬದಿಂದ ಪ್ರಾರಂಭ ಆದರೂ ಕೂಡ ನಾವೊಂದು ನೆಪ ಮಾತ್ರ ಅಂತ ತಿಳ್ಕೊಂಡು ಇಡೀ ರಾಜ್ಯದ ಸಹಕಾರವನ್ನು ನಾವು ಬಯಸಿದ್ವಿ. ಆದರೆ ನಾವು ನಿರೀಕ್ಷಿತ ಮಟ್ಟಕ್ಕೆ ಎಲ್ಲೂ ಸಹ ಸಹಕಾರ ನಮಗೆ ಸಿಗದೇ ಇದ್ದಾಗ ನಮಗೆಲ್ಲೋ ಒಂದು ರೀತಿ ಮುಜುಗರ ಆಯಿತು. ನಾವು ಅಂದುಕೊಂಡಂತಹ ಯೋಜನೆಗಳು ಫಲಕಾರಿಯಾಗಲಿಲ್ಲ. ಕೊನೆಗೆ ನಾವು ಜನಗಳಿಗೆ ಕೇಳ್ಕೊಂಡ್ವಿ, ನಮ್ಮ ಬಸವ ಟಿ ವಿ ನೋಡುಗರು ತಿಂಗಳಿಗೆ, ಯಾರು ಬಸವ ಟಿ ವಿ ನೋಡ್ತಿರೋ ಅವರು ಒಂದು ತಿಂಗಳಿಗೆ 100 ರೂಪಾಯಿ ಆದ್ರೂ ಕೂಡ ಧರ್ಮ ಪ್ರಚಾರಕ್ಕೆ ಅಂತ ಹೇಳಿಬಿಟ್ಟು ಕೊಡಿ ಅಂತ ನಾವು ಕೇಳ್ಕೊಂಡ್ವಿ. ಆದರೆ ಅದು ಕಾರ್ಯಗತ ಆಗಲಿಲ್ಲ. ಕೊನೆಗೆ ವರ್ಷಕ್ಕೊಮ್ಮೆ ಆದ್ರೂ ಕೊಡಿ 1,200 ರೂಪಾಯಿ ಅಂತ ಕೇಳ್ಕೊಂಡ್ವಿ. ಅದು ಕೂಡ ಕಾರ್ಯಗತ ಆಗಲಿಲ್ಲ. ಹಾಗೂ ಹೀಗೂ 1 ವರ್ಷ ಆಗೋಯಿತು. ಸುಮಾರು ಕೋಟ್ಯಾಂತರ ರೂಪಾಯಿ ನಮಗೆ ನಷ್ಟ ಆಯಿತು. ಸ್ಯಾಟಲೈಟು ತೆಗಿಬೇಕಾಗಿ ಬಂತು. ಸ್ಯಾಟಲೈಟನ್ನು ನಾವು ಆಫ್ ಮಾಡಿದ್ವಿ. ಕೇಬಲ್ಗಳಲ್ಲಿ ಯಥಾ ಪ್ರಕಾರವಾಗಿ ಬಸವ ಟಿ ವಿ ಜನಗಳಿಗೆ ಹೋಗ್ತಾ ಇತ್ತು. ಈ ರಾಜ್ಯದಲ್ಲಿ 50% ಕೇಬಲ್ಸ್ ಇದ್ದಾವೆ, 50% ಸ್ಯಾಟಲೈಟ್ ಇದೆ. ಆದರೂ ಕೂಡ ನಾವು ಕೇಬಲ್ಗಳ ಮುಖಾಂತರ 43 ಲಕ್ಷ ಜನಗಳ ಮನೆಗೆ ಬಸವ ಟಿ ವಿಯನ್ನು ಕೊಡುವಂತಹ ಒಂದು ಪ್ರಯತ್ನದಲ್ಲಿ ನಾವು ಸಫಲರಾದ್ವಿ. ಸ್ಯಾಟಲೈಟು ಸ್ವಿಚ್ ಆಫ್ ಆಯಿತು. ಕಾರಣ ಆ ಖರ್ಚನ್ನು ನಮಗೆ ತಡ್ಕೊಳೋದಕ್ಕೆ ಆಗಲಿಲ್ಲ. ಇವತ್ತು ಕೇಬಲ್ ಮುಖಾಂತರ 43 ಲಕ್ಷ ವೀಕ್ಷಕರು ಬಸವ ಟಿ ವಿಯನ್ನು ನೋಡ್ತಾ ಇದ್ದಾರೆ. 1,54,000
ಜನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿದ್ದಾರೆ. ಮತ್ತಷ್ಟು ಜನ ಫೇಸ್ಬುಕ್ಕಲ್ಲೂ ಸಹ ನೋಡ್ತಾ ಇದ್ದಾರೆ. ಮತ್ತಷ್ಟು ಜನ ಬಸವ ಟಿ ವಿ ಮೊಬೈಲ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಪ್ಲೇಸ್ಟೋರಲ್ಲಿ ನಮ್ಮದು ಮೊಬೈಲ್ ಆ್ಯಪ್ ಇದೆ, ಬಸವ ಟಿ ವಿ ಮೊಬೈಲ್ ಆ್ಯಪು. ಆ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ತುಂಬ ಜನ ಬಸವ ಟಿ ವಿನ ನೋಡ್ತಾ ಇದ್ದಾರೆ. 19 ರೂಪಾಯಿ ಕೊಟ್ಟು ನಮ್ಮ ರಾಜ್ಯದಲ್ಲಿ, ನಾನು ಒಂದು ಮಾತಿಗೋಸ್ಕರ ಹೇಳ್ತೇನೆ, ನಮ್ಮ ಜನ 19 ರೂಪಾಯಿ 20 ರೂಪಾಯಿ ಕೊಟ್ಟು ಕೆಲವು ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ. ಇವರೇ ಸ್ವತಃ 19 ರೂಪಾಯಿ 20 ರೂಪಾಯಿ 22 ರೂಪಾಯಿ ಕೊಟ್ಟು ಒಂದು ತಿಂಗಳಿಗೆ 22 ರೂಪಾಯಿವರೆಗೂ ಕೊಟ್ಟು ಕೆಲವು ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡ್ತಾರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಚಾನಲ್ಗಳನ್ನ ನೋಡ್ತಾರೆ. ಆದರೆ ಈ ಬಸವ ಟಿ ವಿ ಇದು ಭಕ್ತಿ ಟಿ ವಿ, ಇದು ಸಂಸ್ಕಾರದ ಟಿ ವಿ, ಜನಗಳಿಗೆ ಒಂದು ಸಂಸ್ಕೃತಿ ಸಂಸ್ಕಾರವನ್ನು ಕಲಿಸುವಂತಹ ಟಿ ವಿ. ಆದರೆ ಈ ಟಿ ವಿಗೆ ಸಹಕಾರ ಸಿಗೋಲ್ಲ ಅಂತಂದರೆ ಬಹಳ ನೋವಾಗುತ್ತೆ. ಕರ್ನಾಟಕ ರಾಜ್ಯದಲ್ಲಿ 60% ಜನ ಬಸವ ಭಕ್ತರಿದ್ದಾರೆ, ಬಸವ ಧರ್ಮೀಯರಿದ್ದಾರೆ, ಬಸವ ಅನುಯಾಯಿಗಳಿದ್ದಾರೆ. ಆದ್ರೂ ಕೂಡ ನಮಗೆ ಆ ಅಶ್ಲೀಲ ಮನರಂಜನೆ ಕೊಡುವಂತಹ ಆ ಟಿ ವಿಗಳಿಗೆ ಇರುವಂತಹ ಬೆಲೆ ಭಕ್ತಿ ಚಾನಲ್ಗಳಿಗಿಲ್ಲ. ಮನೋವಿಕಾರವನ್ನು ಮಾಡುವಂತಹ ಅಶ್ಲೀಲ ಮನರಂಜನೆ ಇರತಕ್ಕಂಥ ಚಾನಲ್ಗಳಿಗೆ 8 ರೂಪಾಯಿಂದ 22 ರೂಪಾಯಿವರೆಗೂ ಕೊಟ್ಟು ಪ್ರತಿ ತಿಂಗಳು ಆ ಟಿ ವಿಗಳನ್ನು ಸಾಕ್ತಾರೆ. ಆದರೆ ಆತ್ಮ ಪರಮಾತ್ಮ ದೇವರು ಬೆಳಗ್ಗೆ ಎದ್ದರೆ ಮನುಷ್ಯನ ನಡವಳಿಕೆಯನ್ನು ಸರಿ ಮಾಡುವಂಥದ್ದು, ಸಮಾಜವನ್ನು ತಿದ್ದುವಂಥದ್ದು, ಮನುಷ್ಯನ ನೈತಿಕ ಮೌಲ್ಯಗಳನ್ನು ಸಾಮಾಜಿಕ ಮೌಲ್ಯಗಳನ್ನು ತುಂಬುವಂತಹ ಪ್ರಚಾರ ಮಾಡುವಂತಹ ಬಸವ ಟಿ ವಿಗೆ ಪ್ರೋತ್ಸಾಹ ಸಿಗಲ್ಲ ಅಂತಂದರೆ ಬಹಳ ನೋವಿನ ಸಂಗತಿ. ಹೀಗಾಗಿ ಇತ್ತೀಚೆಗೆ ಯಾವುದೇ ಭಕ್ತಿ ಚಾನಲ್ಗಳು ಬರ್ತಾ ಇಲ್ಲ. ಎಷ್ಟೋ ಭಕ್ತಿ ಚಾನಲ್ಗಳು ಬಂದೋ, ಆದರೆ ಭಕ್ತಿ ಚಾನಲ್ಗಳಿಗೆ ಪ್ರೋತ್ಸಾಹ ಸಿಗದಲೇ ಎಲ್ಲ ಮುಚ್ಕೊಂಡು ಹೋದೋ. ಆದರೆ ಇವತ್ತು ಮನರಂಜನೆಯನ್ನೇ ಪ್ರದಾನ ಮಾಡಿಕೊಂಡು ಬಂದಂತಹ ಚಾನಲ್ಗಳು ಕೋಟಿ ಕೋಟಿ ಸಂಪಾದನೆ ಮಾಡ್ತಾ ಇದ್ದಾವೆ, ಕೋಟಿ ಕೋಟಿ ಗಳಿಕೆಯನ್ನು ಮಾಡ್ತಾ ಇದ್ದಾವೆ. ಆದರೆ ಈ ಭಕ್ತಿ ಚಾನಲ್ಗಳಿಗೆ ಪ್ರೋತ್ಸಾಹ ಸಿಗ್ತಾ ಇರ್ತಕ್ಕಂಥದ್ದು ಈ ಕಲಿಯುಗದಲ್ಲಿ ಬಹಳ ವಿಪರ್ಯಾಸ, ಅಷ್ಟೇ ಮನಸ್ಸಿಗೆ ನೋವಾಗುವಂತಹ ಸಂಗತಿ. ಇನ್ನು ನಮ್ಮ ಸಂಘ ಸಂಸ್ಥೆಗಳು, ಮಠ ಮಂದಿರಗಳು, ಸಮಾಜದಲ್ಲಿ ನಡೀತಕ್ಕಂಥ ಕೆಲವು ಬಸವಣ್ಣನವರ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹಣ ಸಂಗ್ರಹಣೆ ಮಾಡ್ತಾರೆ. ಒಂದು 2 ಅವರ್ ಪ್ರೋಗ್ರಾಮ್ಗೆ ಸಾವಿರಾರು ಜನ ಕೈ ಜೋಡಿಸ್ತಾರೆ. ಒಂದು 2 ಅವರ್ ಪ್ರೋಗ್ರಾಮ್ಗೆ ಸಾವಿರಾರು ಜನ ಕೈ ಜೋಡಿಸಿ 2 ಅವರ್ ಪ್ರೋಗ್ರಾಮ್ ಮಾಡಿ ಮನೆಗೆ ಹೋಗ್ತಾರೆ. ಆದರೆ ಬಸವ ಟಿ ವಿ 24 ಗಂಟೆ ಇಂಟು 365 ದಿನ ಕೆಲಸ ಮಾಡ್ತಾ ಐತೆ. 24 ಗಂಟೆ ನಿರಂತರವಾಗಿ ಕಾರ್ಯಕ್ರಮ ಕೊಡ್ತಾ 365 ದಿನ ವರ್ಷದ ಪೂರ್ತಿ ಕಾರ್ಯಕ್ರಮಗಳನ್ನ ಮಾಡಿಕೊಳ್ಬೇಕಾದ್ರೆ ಎಷ್ಟು ಕೈಗಳ ಪ್ರೋತ್ಸಾಹ ಬೇಕಾಗಿತ್ತು, ಎಷ್ಟು ಜನ ಈ ಬಸವ ಟಿ ವಿ ಹಿಂದೆ ಇರಬೇಕಾಗಿತ್ತು, ಪ್ರೋತ್ಸಾಹ ಮಾಡಬೇಕಾಗಿತ್ತು. ಇದು ಆಗಿದೆಯಾ ಅಂತ ತಿಳ್ಕೊಂಡಾಗ
ಮನಸ್ಸಿಗೆ ಬಹಳ ನೋವಾಗುತ್ತೆ, ಬೇಜಾರಾಗುತ್ತೆ. ನಾವು ಬಸವಣ್ಣನವರನ್ನು ಕೇವಲ ಹೆಸರಿಗೋಸ್ಕರ ಅಥವಾ ತೋರಿಕೆ ಭಕ್ತಿಗೋಸ್ಕರ ಅಥವಾ ವರ್ಷಕ್ಕೊಂದು ಸಲ ಅವ್ರದ್ದೊಂದು ಕಾರ್ಯಕ್ರಮ ಮಾಡಿ ಮುಗಿಸ್ಬಿಟ್ರೆ ಬಸವಣ್ಣನವ್ರಿಗೂ ಬಸವತತ್ವಕ್ಕೂ ಸಂಬಂಧ ಇಲ್ಲ ಇನ್ನು ಮುಂದಿನ ವರ್ಷದವರೆಗೆ ಅನ್ನುವಂತಹ ಮನೋಭಾವ ನಮಗೆ ಇದೆಯೋ ಏನೋ ಗೊತ್ತಿಲ್ಲ. 10 ಮಠಗಳು ಸೇರಿಕೊಂಡು ಮಾಡಿದ್ರೂ ಸಹ ಮಾಡೋಕ್ಕಾಗದೇ ಇರತಕ್ಕಂಥ ಕೆಲಸವನ್ನು ಬಸವ ಟಿ ವಿ ಮಾಡ್ತಾಯಿದೆ. ಬಸವ ಟಿ ವಿ ಮಾಡ್ತಾಯಿದೆ. ಒಂದು 100 ಜನ ಹಣವಂತರು ಸೇರಿಕೊಂಡ್ರೂ ಕೂಡ ಮಾಡೋಕ್ಕಾಗದೇ ಇರತಕ್ಕಂಥ ಕೆಲಸವನ್ನು ಬಸವ ಟಿ ವಿ ಮಾಡ್ತಾಯಿದೆ. ಕಾರಣ ಆ ಶಿವನ ಕೃಪೆ. ಆ ಶಿವನೇ ಈ ಬಸವ ಟಿ ವಿ ನಡೆಸ್ತಾ ಇರೋದು. ಆ ಶರಣರೇ ಈ ಬಸವ ಟಿ ವಿ ನಡೆಸ್ತಾ ಇರೋದು. ಆ ಬಸವಣ್ಣನೇ ಈ ಬಸವ ಟಿ ವಿಯನ್ನು ನಡೆಸ್ತಾ ಇರೋದು. ಹೀಗಾಗಿ ಬಸವ ಟಿ ವಿ 5 ವರ್ಷಗಳನ್ನು ತುಂಬಿಸಿ 6ನೇ ವರ್ಷಕ್ಕೆ ಕಾಲಿಟ್ಟಿದೆ. ಇದು ಸಾಮಾನ್ಯದ ಮಾತಲ್ಲ. ನಮ್ಮ ಕಣ್ಣು ಮುಂದೆ ಎಷ್ಟೋ ಟಿ ವಿಗಳು ಬಂದೋ, ಆ ಟಿ ವಿಗಳ ಹಿಂದೆ ದೊಡ್ಡ ದೊಡ್ಡ ಕೈಗಳೇ ಇತ್ತು. ಹಣವಂತರಿದ್ದರು, ಶ್ರೀಮಂತರಿದ್ದರು. ಆದರೂ ಕೂಡ ಆ ಟಿ ವಿಗಳು ಕೇವಲ 2 ವರ್ಷ 3 ವರ್ಷದಲ್ಲಿ ಮುಚ್ಕೊಂಡು ಹೋದೋ. ಆದರೆ ಆ ನಿರಾಕಾರ ಪರಮಾತ್ಮ ಶಿವನ ಕೃಪೆಯಿಂದ ಇವತ್ತು ಈ ಬಸವ ಟಿ ವಿ ಅನೇಕ ನೋವುಗಳನ್ನು ಉಂಡರೂ ಸಹ, ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸಿದ್ರೂ ಸಹ ಎದೆಗುಂದದೆ ಆ ಶಿವಶಕ್ತಿಯಿಂದ, ಆ ನಿರಾಕಾರ ಪರಮಾತ್ಮ ಶಿವನ ಕೃಪೆಯಿಂದ 6ನೇ ವರ್ಷಕ್ಕೆ ಕಾಲಿಟ್ಟು ಬಹಳ ಸುಸೂತ್ರವಾಗಿ ನಡ್ಕೋತಾ ಇರೋದು ನೋಡಿದ್ರೆ ಆ ದೈವ ಪ್ರೇರಣೆಯೇ ದೊಡ್ಡದು. ನಮ್ಮದೇನೇನೂ ಇಲ್ಲ. ಆ ದೇವನ ಕೈನಲ್ಲಿ ಇರುವಂತಹ ಕೆಲಸಗಾರರಷ್ಟೇ ನಾವೆಲ್ಲ. ಆ ಶಿವ ಕೃಪೆಯಿಂದ ಇವತ್ತು ನಡ್ಕೊಂಡು ಹೋಗ್ತಾ ಐತೆ. ಈ ಬಸವ ಟಿ ವಿಯಲ್ಲಿ ನಾವು ಒಳ್ಳೊಳ್ಳೆ ಗಾಯನಗಳನ್ನು ಕೊಡ್ತೀವಿ, ರೂಪಕಗಳನ್ನು ಕೊಡ್ತೀವಿ, ನಾಟಕಗಳನ್ನು ಕೊಡ್ತೀವಿ. ಸಣ್ಣ ಸಣ್ಣ ಶರಣರ 1-2 ಎಪಿಸೋಡ್ ಇರ್ತಕ್ಕಂಥ ನಾವು ಸೀರಿಯಲ್ಗಳ್ನು ಕೊಡ್ತಾ ಇದ್ದೀವಿ. ಪ್ರವಚನಗಳಂತೂ ಬಹಳ ಅದ್ಭುತವಾಗಿ ಹೋಗ್ತಾ ಇದ್ದಾವೆ. ನಮ್ಮ ಶಕ್ತಿಯ ಮೀರಿ ಪರದೆಯ ಮೂಲಕ ಬಸವಾದಿ ಶಿವಶರಣರು ನಮಗೆ ಕೊಟ್ಟಂತಹ ಸಂಸ್ಕೃತಿ, ಸಂಸ್ಕಾರ, ಆಧ್ಯಾತ್ಮಿಕವನ್ನು ನಾವು ಜನಗಳಿಗೆ ಯಥಾವತ್ತಾಗಿ ಕೊಡೋದರಲ್ಲಿ ನಾವು ಯಶಸ್ವಿ ಆಗಿದ್ದೀವಿ ಅಂತ ನಮಗಾದರೂ ಅನ್ನಿಸ್ತದೆ. ಅಕ್ಕ ಮಹಾದೇವಿಯ ಒಂದು ಸೀರಿಯಲ್ ಮಾಡಬೇಕಂತ ಹೇಳಿ ನಾವು ಕೈ ಇಟ್ವಿ. ಒಂದು 35 ಎಪಿಸೋಡನ್ನ ಮಾಡಿದ್ವಿ. ಬಹಳ ಚೆನ್ನಾಗಿ ಅದ್ಭುತವಾಗಿ ಬಂತು. ಆದರೆ ಮುಂದೆ ನಮಗೆ ಶ್ರೀಶೈಲಕ್ಕೆ ಹೋಗಿ ಅಲ್ಲಿಂದ ಕದಳಿಯವರೆಗೆ ಹೋಗಿ ಅಲ್ಲಿಯ 2 ಸರ್ಕಾರಗಳ ಅನುಮತಿ ತಗೊಂಡು ಆ ಶೂಟಿಂಗ್ ಮಾಡ್ಕೊಂಡು ಬರೋದಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ. ಕಾರಣ ಎಲ್ಲೋ ಒಂದು ಕಡೆ ನಮಗೆ ಆರ್ಥಿಕ ಪರಿಸ್ಥಿತಿ ನಮಗೆ ಹಿನ್ನಡೆ ಆಗಿದೆ. ನಾವು ಮುಂದೆ ಹೋಗುವಂತಹ ಹಠಾಚಲ ಇದ್ರೂ ಸಹ ನಮಗೆ ಭರವಸೆಯನ್ನು ಕೊಡುವಂತಹ ಕೈಗಳ ಕೊರತೆಯಿಂದ ನಾವು ಹಿಂದಕ್ಕೆ ಹೋಗ್ತಾ ಇದ್ದೀವಿ. ನಾವು ಈ ಧರ್ಮವನ್ನು, ಬಸವ ತತ್ವವನ್ನು ಎದೆಗುಂದದೆ ಪ್ರಚಾರ ಮಾಡಬೇಕು ಅಂತ ಹೇಳಿ ಬಸವ ತತ್ವ ಶಿಕ್ಷಣ ಕಾಲೇಜನ್ನು ಪ್ರಾರಂಭ ಮಾಡಬೇಕು ಅನ್ನುವಂತಹ ಒಂದು ಆಸೆ ಇದೆ. ಅದಕ್ಕೋಸ್ಕರ ನಾವು ಟೆಕ್ಸ್ಟ್ ಬುಕ್ಗಳನ್ನು ತಯಾರು ಮಾಡಿದ್ದೀವಿ. ಪಾಗು ಹಳಕಟ್ಟಿಯವರ ಹೆಸರಲ್ಲಿ ಒಂದು ಪಾಗು ಹಳಕಟ್ಟಿ ಮಲ್ಟಿಮೀಡಿಯಾ ಸ್ಟುಡಿಯೋ ಮಾಡಬೇಕು ಅಂತಲೂ ಕೂಡ ಒಂದು ಯೋಜನೆ ಮಾಡಿಕೊಂಡಿದ್ದೀವಿ. ಆಮೇಲೆ ಒಂದು ಶರಣ ಸೌಧ ಅನ್ನುವಂತಹ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿ ಅದರಲ್ಲಿ ಸ್ಟುಡಿಯೋ ಮತ್ತು ಕಾಲೇಜು ಹಾಗೂ ಅನೇಕ ಒಂದು ಮಲ್ಟಿಪರ್ಪಸ್ಸು ಅಂದರೆ ಧರ್ಮ ಪ್ರಚಾರಕ್ಕೆ ಬೇಕಾಗಿರ್ತಕ್ಕಂಥ
ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕು ಅಂತ ಹೇಳಿಬಿಟ್ಟು ನಾವು ಅಂದ್ಕೊಂಡಿದ್ದೀವಿ. ಆದರೆ ಈ ಬಸವ ಧರ್ಮ ನಮಗೆ ಖುಷಿ ಕೊಟ್ಟಿದೆ. ಪ್ರಸಾರ ಮಾಡೋದ್ರಲ್ಲಿ ನಾವೆಲ್ಲೂ ಕೂಡ ಎದೆಗುಂದಿಲ್ಲ. ಆದರೆ ನಮಗೆ ಕೊರತೆ ಏನು ಅಂತಂದರೆ ಪ್ರೋತ್ಸಾಹದ ಕೊರತೆ. ನಮಗೆ ಈ ಯುವಜನ, ಇತ್ತೀಚಿನ ಯುವಜನ ಏನು ಒಂದು ಅಶ್ಲೀಲದ ಕಡೆ ಹೋಗ್ತಾ ಇದ್ದಾರೆ, ಸ್ವೇಚ್ಛಾಚಾರದ ಕಡೆ ಹೋಗ್ತಾ ಇದ್ದಾರೆ, ಧರ್ಮದ ಹಿಡಿತದಿಂದ ದೂರ ಆಗ್ತಾ ಇದ್ದಾರೆ. ಅಂಥವರಿಗೆ ಈ ವಚನಗಳ ತತ್ವವನ್ನು ಕೊಡಬೇಕು. ಅವರಿಗೆ ಈ ಮಾಧ್ಯಮ, ದೃಶ್ಯ ಮಾಧ್ಯಮ ಮತ್ತು ಈ ಸಾಮಾಜಿಕ ಜಾಲ ಇವೆರಡರಲ್ಲೂ ಸಹ ನಾವು ಅವರಿಗೆ ಕೊಟ್ಟಾಗ ಅವರು ಒಂದಲ್ಲ ಒಂದು ರೀತಿಯಲ್ಲಿ ನೋಡಿ ಈ ಕಡೆ ಬರ್ತಾರೆ. ಅವರಲ್ಲಿ ಒಂದು ನೈತಿಕತೆ ಬರುತ್ತೆ. ಅವರು ಮುಂದೆ ಒಂದು ದಿನ ಅವರು ಸಾಂಸಾರಿಕ ಜೀವನದಲ್ಲಿ ಒಂದು ಉತ್ತಮ ಕುಟುಂಬಸ್ಥರಾಗಿ ಮೌಲ್ಯಭರಿತವಾದಂತಹ ಒಂದು ಜೀವನವನ್ನು ಮಾಡುವಂಥವರಾಗಬೇಕು. ಆ ರೀತಿ ಒಂದು ಪರಿಣಾಮವನ್ನು ನಾವು ಸಮಾಜದಲ್ಲಿ ತರಬೇಕು ಅನ್ನುವಂತಹ ಒಂದು ಉತ್ತಮವಾದಂತಹ ಗುರಿಯನ್ನು ಇಟ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಬಂಧುಗಳೇ, ನಾನು ನಿಮಗೆ ಅರಿಕೆ ಮಾಡಿಕೊಳ್ಳೋದು ಇಷ್ಟೇ. ಇವತ್ತು ಕಮರ್ಷಿಯಲ್ ಟಿ ವಿಗಳು ಬದುಕ್ತಾ ಇದ್ದಾವೆ. ಮಲ್ಟಿನ್ಯಾಷನಲ್ ಟಿ ವಿಗಳು ಬದುಕ್ತಾ ಇದ್ದಾವೆ. ಈ ಬಸವ ಟಿ ವಿ ನಮ್ಮ ಪ್ರಾಂತೀಯ, ದೇಶೀಯ, ಅಪ್ಪಟ ಧರ್ಮ ಪ್ರಚಾರವನ್ನು ಮಾಡುವಂತಹ ಒಂದು ಧಾರ್ಮಿಕ ಚಾನಲ್, ಒಂದು ಭಕ್ತಿ ಚಾನಲ್ಲು. ಈ ಚಾನಲ್ಲು ಉಳಿಬೇಕು, ಈ ಚಾನಲ್ಲು ಚೆನ್ನಾಗಿ ಬೆಳಿಬೇಕು. ಈ ಟಿ ವಿ ಮುಖಾಂತರ ಒಂದು ಬದಲಾವಣೆ ಆಗಬೇಕು. ಬಸವ ತತ್ವವನ್ನು ಕೊಡೋದ್ರ ಮುಖಾಂತರ ಬಸವ ಭಾರತ ಆಗಬೇಕು. ಬಸವಣ್ಣನವರನ್ನು ಈ ಕರ್ನಾಟಕ ಸರ್ಕಾರ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂಬುದಾಗಿ ಘೋಷಣೆ ಮಾಡುವಂತಹ ಮಾಡಿರುವಂತಹ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಹೊಣೆಗಾರಿಕೆ ಜಾಸ್ತಿಯಾಗಿದೆ. ಅದಕ್ಕೆ ಅರ್ಥ ಬರುವ ರೀತಿಯಲ್ಲಿ ನಾವು ನಡ್ಕೊಳ್ಬೇಕು, ಕಾರ್ಯಕ್ರಮಗಳನ್ನು ಮಾಡಬೇಕು. ನಮಗೆ ಒಂದು ದೃಶ್ಯ ಮಾಧ್ಯಮ ಸಿಕ್ಕಿದೆ, ಬಸವ ಟಿ ವಿ ಅಂತಕ್ಕಂಥ ಒಂದು ದೃಶ್ಯ ಮಾಧ್ಯಮ ನಮಗೆ ಸಿಕ್ಕಿದೆ. ಇದರ ಮುಖಾಂತರ ನಾವು ಈ ಹಿಂದೆ ಇತಿಹಾಸದ ಕಾಲಗರ್ಭದಲ್ಲಿ ಬಸವ ತತ್ವ ಪ್ರಚಾರಕ್ಕೆ ಏನು ಹಿನ್ನಡೆಯಾಗಿತ್ತೋ ಅಷ್ಟೇ ಮುನ್ನಡೆಯನ್ನು ಸಾಧಿಸುವಂತಹ ಕೆಲಸವನ್ನು ಬಸವ ಟಿ ವಿ ಮುಖಾಂತರ ಮಾಡಬಹುದು. ಯಾಕೆಂದರೆ ಬಸವ ಟಿ ವಿ ಅಂತಕ್ಕಂಥದ್ದು ಇದೊಂದು ಪ್ರಭಾವಿ ಮಾಧ್ಯಮ. ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನ, ಕೋಟ್ಯಾಂತರ ಜನಕ್ಕೆ ತಲುಪುವಂತಹ ವ್ಯವಸ್ಥೆ ಈ ದೃಶ್ಯ ಮಾಧ್ಯಮದಲ್ಲಿದೆ. ಆದ್ದರಿಂದ ಬಸವ ಭಕ್ತರಿಗೆ, ಬಸವ ಧರ್ಮೀಯರಿಗೆ ಕರ್ನಾಟಕದಲ್ಲಿ ಇದೊಂದು ಏಕೈಕ ಟಿ ವಿ ಆಗಿದೆ. ಈ ಟಿ ವಿ ನಿಮ್ಮೆಲ್ಲರ ಟಿ ವಿ ಆಗಬೇಕು, ನಿಮ್ಮ ಮನೆಯ ಟಿ ವಿ ಆಗಬೇಕು, ನಿಮ್ಮ ಬಂಧುಗಳ ಟಿ ವಿ ಆಗಬೇಕು, ಕರ್ನಾಟಕದ ಜನತೆಯ ಟಿ ವಿ ಆಗಬೇಕು, ಕನ್ನಡಿಗರ ಟಿ ವಿ ಆಗಬೇಕು. ಇದು ಕನ್ನಡಿಗರ ಟಿ ವಿಯಾಗಿ ಇದು ಒಂದು ಬೃಹದಾಕಾರವಾಗಿ ಬೆಳಿಬೇಕು ಬಂಧುಗಳೇ. ಆದ್ದರಿಂದ ನಿಮಗೆ ನಾನು ಈ ಸಂದರ್ಭದಲ್ಲಿ ಬಸವ ಟಿ ವಿ 5 ವರ್ಷಗಳನ್ನು ತುಂಬಿಸಿ 6ನೇ ವರ್ಷಕ್ಕೆ ಕಾಲಿಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಲ್ಲೂ ಒಂದು ಮನವಿಯನ್ನು ಮಾಡ್ತೇನೆ. ಬಸವ ಟಿ ವಿ ಇದು ನಿಮ್ಮ ಟಿ ವಿ, ನಿಮ್ಮ ಮನೆತನದ ಟಿ ವಿ, ನಿಮ್ಮ ಬಂಧು ಬಳಗದ ಟಿ ವಿ, ಇದು ಕನ್ನಡಿಗರ ಟಿ ವಿ. ಇದನ್ನು ನೀವು ಪೋಷಣೆ ಮಾಡಬೇಕು. ಜೊತೆಗೆ ನಿರಂತರವಾಗಿ ಬಸವ ಟಿ ವಿಯನ್ನು ವೀಕ್ಷಣೆ ಮಾಡಬೇಕು. ನಿಮ್ಮ ಮಕ್ಕಳಿಗೆ ಈಗಿಂದಲೇ ಧರ್ಮ ಸಂಸ್ಕಾರಗಳನ್ನು ಕೊಡಬೇಕು ಅನ್ನೋದಾದರೆ ಆ ಮಕ್ಕಳಿಗೆ ಬಸವ ಟಿ ವಿಯನ್ನು ತೋರಿಸ್ರಿ. ಕೆಲವರು ಹೇಳ್ತಾರೆ ನಮಗೆ ಎಕ್ಸಾಮ್ ಟೈಮ್ನಲ್ಲಿ ನಾವು ಯಾವ ಟಿ ವಿನೂ ಹಾಕೋದಿಲ್ಲ ಅಂತ. ಆದ್ರೂ ನಾನು ಹೇಳ್ತೀನಿ, ನೀವು ಕೆಲವು ಟಿ ವಿಗಳನ್ನು ನೋಡ್ತೀರಾ. ಎಂಥ ಸಮಯ ಇದ್ರೂ ಕೂಡ ನೀವು ನೋಡ್ತೀರಾ. ಅದು ಅಷ್ಟು ಅಶ್ಲೀಲ ಮನರಂಜನೆ ಟಿ ವಿಗಳನ್ನು ನೀವು ನೋಡ್ತೀರಾ.
ಆದರೆ ಬಸವ ಟಿ ವಿ ನೋಡೋದ್ರಿಂದ ಯಾವುದೇ ಮನೋವಿಕಾರಗಳಾಗೋದಿಲ್ಲ, ಮನೋವಿಕಾಸಗಳಾಗ್ತವೆ. ಮನೋವಿಕಾಸಗಳಾಗುತ್ತೆ, ಬುದ್ಧಿ ಕೆರಳೋದಿಲ್ಲ, ಬುದ್ಧಿ ಹರಳುತ್ತೆ. ಅಂತಹ ಈ ಭಕ್ತಿ ಪ್ರಧಾನವಾದಂತಹ, ನೀತಿ ಪ್ರಧಾನವಾದಂತಹ, ಜ್ಞಾನ ಪ್ರಧಾನವಾದಂತಹ ಈ ಬಸವ ಟಿ ವಿಯನ್ನು ಪೋಷಣೆ ಮಾಡುವಂತಹ ಜವಾಬ್ದಾರಿ ನಿಮ್ಮ ಎಲ್ಲರದ್ದು ಆಗಲಿ ಅಂತ ನಾನು ಕೇಳ್ಕೊಳ್ತಾ, ಬಸವ ಟಿ ವಿಗೆ ನೀವು ಆಶೀರ್ವಾದ ಮಾಡಿ 6ನೇ ವರ್ಷಕ್ಕೆ ಕಾಲಿಟ್ಟಿರ್ತಕ್ಕಂಥ ಬಸವ ಟಿ ವಿಯನ್ನು ನೀವೆಲ್ಲರೂ ತುಂಬ ಹೃದಯದಿಂದ ಇದನ್ನು ಸ್ವೀಕರಿಸಬೇಕು ಅಂತ ಹೇಳ್ತೀನಿ ಅಂತ ನಿಮ್ಮನ್ನೆಲ್ಲರನ್ನೂ ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು. ಶರಣಾರ್ಥಿ.